ಮನೆ ಕೆಲಸ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಅಪ್ಪಿ ಅಂದ್ರೆ ಯಾರು? ಇನ್ಸ್ಟಾಗ್ರಾಮ್ ಕ್ವೀನು. ದಿಸಕ್ಕೆ 20 ಕ್ವಾರ್ಟರ್. ಗೈಸಿಲಿ ನಮ್ಮ ಅಣ್ಣ 2 ಗಾರ್ಡಿಯನ್ ಬೆಲ್ ತಗೊಂಡ್ಬಂದವನೆ ಅಯ್ಯಪ್ಪ ಸ್ವಾಮಿಗೆ ಹೋದಾಗ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಲ್ಲಿ ನಾನು ತರ ತಗೊಂಡು ಹಾಯ್ ಗುರು 4456 ಗುರು. ಗುರು ನೀನ್ ನಿಜ ಇದ್ರ ನೋಡಕ್ಕೆ ಆಗಲ್ಲ ಗುರು. ನಮ್ಗೆ ನೋಡ್ತಾ ಇಲ್ವಲ್ಲ, ಗೊತ್ತಾಗಿರ್ಬೇಕು ಗುರು. ನೀನು 3 ದಿವಸ ಹುಷಾರಿ ತಪ್ಪಿದ್ರೆ 4 ದಿವಸ ಚೆನ್ನಾಗಿರ್ತೀಯ, 4 ದಿವಸ ಹುಷಾರಿ ತಪ್ಪಿದ್ರೆ 3 ದಿವಸ ಚೆನ್ನಾಗಿರ್ತೀಯ. ಕಣ್ಣು ಜಾಸ್ತಿ ತಗೊಂಡ್ಬಿಡ್ದ ಹುಡುಗಿರ್ ಕಣ್ಣು. ನಮ್ ತಾತ ಗತ್ತು ಅಂತ ಹೇಳ್ತಾರದು. ಆದ್ರೆ ಏನ್ ಗುರು ಗತ್ತು ಎಲ್ಲೆಲ್ಲಿಗೂ ಪ್ರಚಾರ ಮಾಡ್ಬಿಟ್ಟಿದೆಯಲ್ಲ ಗುರು ನೀನು. ಫುಲ್ ಗತ್ತು ತೋರಿಸ್ತೀಯ ಹುಡುಗರು. ಆದ್ರೆ ಗತ್ತು ಅನ್ಕೊಂಡು ಅದು 3 ದಿವಸಕ್ಕೆ ಹುಷಾರ್ ತಪ್ತಿಲ್ಲ. ಯಾಕೆ ನೀನು ಗತ್ತು ಅಂದ್ರೆ ಅದು ಗತ್ತಿ ತಪ್ಪಾರ್ದು. ಅಯ್ಯೋ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ. ಏನ ಕಣಪ್ಪ ಆಯ್ತು ನಿಮ್ ತಾತ ಗುರು. ನಾನ್ ನಮ್ಮ ಅಮ್ಮಂಗ್ ಸಾಕ್ ಕೊಟ್ಟಿದ್ದು ಜಾಸ್ತಿ. ನಮ್ಮ ಅಮ್ಮಂಗ್ ಆಗ್ಬೇಕಾಗಿತ್ತು, ನಿನ್ಗೆ ಯಾಕಪ್ಪ ಆಯ್ತು? ಅಯ್ಯೋ ಅಯ್ಯೋ ಗುರು, ನಿನ್ ದೇಹಕ್ಕಾಗಿರೋದು ನಮ್ಮಳು. ಕುತ್ಕೊಂಡ್ ಮುಚ್ಕೊಂಡು ನಿನ್ ಕುಕ್ಕುರ ಕಣ ಅಂತ ಆಯ್ತು. ಏನೋ ಹೊಡೆದು ಚಚ್ಚಿ ಪುಡಿ ಮಾಡ್ತಿದ್ಯಾ ಅಣ್ಣ? ಬಾಗ್ಲು ಕಿತ್ತಾಕ್ಬಿಟ್ಟಿದ್ರು, ಮೊಳೆಗಳು 2 ಮೊಳೆ ಕಳ್ಕೊಂಡ್ಬಿಟ್ಟಿದ್ರು. ಮತ್ ಗೈಸ್ ನಮ್ ದೊಡಮ್ಮ ಇಲ್ಲ ಮನೇಲಿ. ನಮ್ ದೊಡಮ್ಮ ಓಂ ಶಕ್ತಿ ದೇವ್ರಿಗೆ ಹೋಗದ. ಇಷ್ಟೊತ್ತಿಗೆ ಇದು ಸ್ಟಾರ್ಟ್ ಆಗೋದು ಫಂಕ್ಷನ್ 10 ಕಾಲಿಗೆ ಸ್ಟಾರ್ಟ್ ಆಗ್ಬಿಡ್ತಾರೆ ಗೈಸ್. ಆಮೇಲೆ ನಮ್ ಜ್ಞಾನ ಇದು ಆನ್ಯುವಲ್ ಡೇ ಫಂಕ್ಷನ್ ಡ್ಯಾನ್ಸ್ ಮಾಡಕ್ ಹೋಯ್ತಾವ. ಚಿಕ್ಕಪ್ಪ ನೀನು ಬಾ ಅಂತಂದಿದ್ಲು. ನಾನು ನಮ್ಮ ಅಮ್ಮನ ನೋಡಕ್ಕೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಫಸ್ಟ್ ಅಪ್ಪಾಜನ ನೋಡ್ಕೊಂಡ್ ಬಂದ್ಬಿಡೋರಿ. ಅಪ್ಪಾಜನ ಕಂಡೀಷನ್ ಏನೈತೆ ಅಂತ ಅಂದ್ಬಿಟ್ಟು ಒಂದ್ಸತಿ. ಏ ಬೇಡ, ನಾನು ಇವಾಗ ಮೈಸೂರಿಗೆ ಹೋಯ್ತವನೆ. ನೀನ್ ಹಿಂಗೆ ಬತ್ತೀಯ ಗುರು? ಏ ಅಲ್ಲ, ನಿನ್ ಮೈಸೂರು ಆಸ್ಪತ್ರೆಗೆ ತೋರ್ಸಕ್ಕೆ ಅಂತ ನಾಳೆ ತೋರ್ಸ್ಕೊಂಡ. ನೀನ್ ಬಾಗುರು ಅಂತ ಮೈಸೂರಲ್ಲಿ ನೀನೊಂದ್ಸತಿ ತೋರ್ಸ್ಕೊಬಿಡು ಹಂಗೆ. ಅತ್ತೆ ಅತ್ತೆ ನಮ್ಮತ್ತೆ ಊಟ ಇಕ್ಕಡು ಬಾರತ್ತೆ. ಇವತ್ತು ನಾಷ್ಟ ನಮ್ಮ ಅತ್ತೆ ಮನೇಲಿ ಏನ ತಾಕಿತ್ತು ಎತ್ತಬೇಕು. 3 ಕಿಂದ ಬೇಕಾ ತಾಕ? ನನ್ನ ಹೆಸರೇನು? ಸರಿ ಕಣಕ್ಕಾಯ್ತು. ಇದು ನಮ್ಮಟ್ಟಿ ಮ್ಯಾಟು. ನಿಮ್ಮಟ್ಟಿಗೆ ಯಾಕೆ ಹಾಕೊಂಡಿದ್ದೀರಿ? ಮುಚ್ಕೊಂಡ್ ಕೊಡ್ರಿ. ನಮ್ಮಟ್ಟಿ ಇದೆ ಇದು. ಬನ್ನಿ ಇವಾಗ ಆಸ್ಪತ್ರೆಗೆ ಹೋಗುವ. ಓ ಮೈ ಗಾಡ್ ರಂಜಿತಾ, ಬಾಯ್ ಬಾಯ್ ಬಾಯ್. ಬೆಳ್ಗಾಬಿಟ್ಟಿದ್ಯಾ ಮಗ ತೊಳ್ಬಿಟ್ರು. ಇವಳು ಕರ್ಕೋಣ. ಇವಾಗ ಹೋಯ್ತಿದ್ದಾರೆ ಜ್ಞಾನವಿ ಸ್ಕೂಲ್ಗೆ. ಬಾಯ್ ಚಿನ್ನ ಮಗ್ಲೆ. ನಾನು ಹಾಸ್ಪಿಟ್ಲಿಗೆ ನಮ್ಮ ಅಮ್ಮನ ನೋಡ್ಕೊಬರಕ್ಕೆ ಅಂತ ಹೋಯ್ತು. ಬಾಯ್ ರಂಜಿತಾ, ಬಾಯ್ ಚಿನ್ನ ಮಗ್ಲೆ. ಗುಡ್ ಮಾರ್ನಿಂಗ್ ಕಣಪ್ಪ. ಗುಡ್ ಮಾರ್ನಿಂಗ್ ಕಣಪ್ಪ. ನೋಡಿ ನೀನ್ ಎಡ್ತೀನಿ ಮಿಸ್ ಮಾಡಕತ್ತಿದ್ಯಾ ಅಟ್ಟಿಲ್ವಲ್ಲ ಅಂತ ಹೇಳಪ್ಪ. ಮಿಸ್ ಮಾಡ್ಕೊಂತಿದ್ಯಾ ಸಸಿಗಳೆಲ್ಲ? ಹೌದು ಕಣಪ್ಪ. ಅಕ್ಕ ಎಸ್ಲವ್ ನೀನ್ ನೆಡ್ತಿದಲ್ಲಪ್ಪ? ಎಸ್ಲವ್ ಹೇಳ್ಕೊಡ್ತೀನಿ ನಡಿ. ಎಲ್ಲ ಹೇಳಪ್ಪ ಇವಾಗ್ಲೇ. ಇಷ್ಟು ನಡಿ ಸುಮ್ಗ ಹಂಗೆಲ್ಲ. ನಮ್ಮಮ್ಮ ಅಷ್ಟೇ ದಪ್ಪ ಇರೋದು ಅಂತಾರ ಅಷ್ಟು. ನಮ್ಮ ಅಮ್ಮನ ಆಸ್ಪತ್ರೆ ತಗೊಂಡು ಮಾವ ನೋಡ್ಕೊಂಡ್ ಬಂದ್ಯಾ ನಿನ್ ತಂಗ? ಬಂದ ಬೆಳಗ್ಗೆ 8 ಬಂದ. ನಾವು ಹೆಂಗಿದ್ದು? ಕೊಟ್ಟಾರ ವಾರ್ಡ್ ಕೊಟ್ಟಾರ. ಇಲ್ಲಿ ಲೆಫ್ಟ್ ಚಪ್ಪಲಿ ಬಿಡು. ಇವನು ಒಂದು ಎಣ್ಣಿದ್ರೆ ನೋಡಿ ಹಂಗೆ ಗೂಳಿ. ಒಂದು ಇವ್ರು ಬಂದಾರ ನಾನು ಬಂದಾರ ಹೇಳಿ.
ಒಳಕ್ 4 ಜನ ಉಣ್ಸಕ್ 4 ಜನ ಬಟ್ ಇದೆ ನಾವು ಗಂಡ್ ಮಕ್ಳು ಡಜನ್ ಇರೋದ ಹೆಣ್ಣೈಕ್ಲಿಲ್ಲ ಅಯ್ಯೋ ಬರೀ ಹಾಸ್ಪಿಟಲ್ ನೋಡ ಬರೀ ಗಂಡೆ ಇರ್ತಕ್ಕಂಥ ಬರೀ ಗಂಡೆ ಎಲ್ಲಿರೋರೆಲ್ಲ ಎಲ್ಲಿ ಕಾಣಿ ಅಯ್ಯೋ ನಾವು ಮಾಡಿಲ್ಲ ಕಣಪ್ಪ. ಅವ್ರಿಗೂ 30 ವರ್ಷ ಇದ್ರಲ್ಲಿ ಅವನೇ ಬಿಟ್ಟಲ್ಲಿ ಬೆಂಗಳೂರಲ್ಲಿ 30 ವರ್ಷ ಆಗಿ ನಾನು ಗಡ್ಡೆ ಬಿಟ್ಟಿರೋರು ಗಡ್ಡೆ ಇಲ್ದವ್ರು ಈ ಗಡ್ಡೆ ಇಷ್ಟಪಟ್ಟಾರೆ ಅಲ್ಲಿ ನೋಡಿ ಇಲ್ಲ ಅಂತ ಅಲ್ಲಿ ಅಜ್ಜಿಗೆ ಇಷ್ಟ ಆಯ್ತು ನೀವು ಹುಡುಗಿಗೆ ಇಷ್ಟ ಆಗಿದೆ ನನ್ನ ಮನೆ ಯಾರು ಇಟ್ಕೊಳ್ದಂತ ಗಡ್ಡೆ ಬಗ್ಗೆ ನಿಂತಿರೋದು ಗಡ್ಡೆ ಇರೋ ಗಡ್ಡೆ ಕಡೆ ಇಷ್ಟಪಡೋದು ನೋಡಿ ಹಾಸ್ಪಿಟಲ್ ಇರೋ ಸಿಸ್ಟರ್ನೇ ಮತ್ತೆ ನನಗೆ ನಿಂಗೆ ಹಾಸ್ಪಿಟಲ್ ಇರೋ ಸಿಸ್ಟರ್ನೇ ಮದುವೆ ಮಾಡಕ್ಕೆ ಕರ್ಕೊಯ್ತೀನಿ ಆಯ್ತದಾ ನಮ್ಮ ಅಮ್ಮನ ಕಂಡೀಷನ್ ಹೆಂಗದೆ ಅಂದರೆ ನಮ್ಮ ಅಮ್ಮಂಗೆ ಆಪ್ರೇಷನ್ ಮುಗಿದ್ರೆ ಬೆಳಗಿನ ಜಾವ 7 ಗಂಟೆಗೇನೋ ಕರ್ಕೋಗಿ ಆಪ್ರೇಷನ್ ಮಾಡ್ತಿದ್ದಂತೆ. ಅಂದರೆ ಅಲ್ಪ ಸ್ವಲ್ಪ ಮಾತಾಡುತ್ತೆ, ಪೂರ್ತಿ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಜಾಸ್ತಿ ಮಾತಾಡಿದ್ರೆ ಬಾಯಿ ಮಾತಾಡೋಕ್ಕಾಯ್ತಲ್ಲ ಅಂತಂತೂ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಅಂತೇಳಿ. ಅದು ಬಿಟ್ರೆ ಚೆನ್ನಾಗೈತೆ. ಗರ್ಭಕೋಶ ಆಪ್ರೇಷನ್ ಆಗಿರೋದು. ಅದೇ ಒಂದು 4-5 ದಿನ ಇನ್ನೂ ಇಲ್ಲೇ ಇರಬೇಕಾಯ್ತದೆ ಅನ್ಸುತ್ತೆ, ಒಂದು 3-4 ದಿನ ಆದ್ರೂ. 3-4 ದಿನ ಆದಮೇಲೆ ಬಟ್ ಆದರೂ ಹಿಂಗೆಲ್ಲ ನೋಡೋಕೆ ಒಂಥರ ಬೇಜಾರಾಯ್ತದೆ ಅನ್ಕಲ್ರೆ. ಆದಷ್ಟು ಬೇಗ ವಾಪಸ್ ಆಗ್ಬಿಡಿ ಅಷ್ಟೇ. ಇವಾಗ ನಮ್ಮ ಕರ್ಗಿ ನೀಸ್ಕೋಬೇಕು ನಮ್ಮ ಬೈಕ್ನ. ಗೈಸ್ ನಮ್ಮ ಕರ್ಗಿ ಚೆನ್ನಾಗಿ ರೆಡಿ ಆಗದೆ ಅಲ್ವಾ? ಚೆನ್ನಾಗಿ ರೆಡಿ ಆಗೋಳೆ ಗೈಸ್. ನಮ್ಮ ಕರಿನ ವಾಟರ್ ವಾಶ್ ಮಾಡಿಸ್ತಾ ಇದೀವಿ ಇವಾಗ. ಗೈಸ್ ನಮ್ಮ ಕರ್ಗಿಗೆ ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು ಒಂದು ದೇವಸ್ಥಾನ ತಕ್ಕ ಬಂದಿದೆ ಇಲ್ಲಿ. ಗೈಸ್ ಅರ್ಚಕರು ನಮಗೆ ಹೂವು ಪ್ರಸಾದ ಇಲ್ಲಿರೋರು ಗುರುತಿಡಿದ್ಬಿಟ್ಟು ಮತ್ತೆ ಆ ದೇವಿ ಮುಂದೆನೂ ನಿಲ್ಲಿಸಿ ಪೂಜೆ ಮಾಡಿಸಿದ್ರು. ಹೂವು ಮತ್ತೆ 3 ನಿಂಬೆಹಣ್ಣು ಕೊಡಿ. ಗೈಸ್ ಅಲ್ಲಿ ಕಾಣಿಸ್ತದಲ್ಲ ಅದೇ ನನ್ನ PUC ಕಾಲೇಜು ಅನ್ಕೊಳ್ರಿ. ಸಿಕ್ಕಾಪಟ್ಟೆ ದಿವಸ ಆದ್ಮೇಲೆ ನಮ್ಮ ಕಾಲೇಜ್ ಒಳಗಡೆ ನಡಿಯಲ್ಲೇ. ಗೈಸ್ ನಮ್ಮ ಕಾಲೇಜಲ್ಲಿ ನಂಗೆ ನಾನು ಓದ್ಬೇಕಾದ್ರೆ ಇಷ್ಟೊಂದು ರೆಸ್ಪೆಕ್ಟ್ ಸಿಕ್ಬಿಟ್ಟಿದ್ರೆ ಈ ಕಾಲೇಜ್ನೇ ಬಿಟ್ಟೋಗ್ತಿರಲಿಲ್ಲ, ಡಿಗ್ರಿನೂ ಇಲ್ಲೇ ಮಾಡ್ಬಿಡೋ ನಾನು. ಇಲ್ಲ, ನೋ ವೇ. ಭಯ 99 ರೂಪಾಯಿ. ಗೈಸ್ ಕಾರ್ ವಾಶ್ ಎಲ್ಲ ಮುಗೀತು. ಬನ್ನಿ ಇವಾಗ ನಮ್ಮ ಅಮ್ಮನ ನೋಡ್ಕೊಬರಕ್ಕೆ ಅಂತ ಹೋಗುವ. ಗೈಸ್ ಹಾಸ್ಪಿಟ್ಲಿಗೆ ಬಂದು ಫೋನ್ ಎತ್ತಿದ್ದಂಗೆ ಸ್ಮೈಲ್. ಒಂದಿನ ಚಡ್ಡಿ ಬಾಡಿಗೆ ಕೊಡೋಣ. ಚಡ್ಡಿಲ್ ಮಿಂಚ್ತಾ ಇದೆ ಆಸ್ಪತ್ರೆ ಒಳಗೆ. ಗೈಸ್ ನಮ್ಮ ಅಜ್ಜಿ ಹಟ್ಟಿಗೆ ಬಂದವನಿ. ನಮ್ಮ ಅಜ್ಜಿ ಹಟ್ಟಿಗೆ ಏನಕ್ಕೆ ಬಂದವನಿ ಅಂದ್ರೆ ನಮ್ಮ ಅಮ್ಮ ಇಲ್ವಲ್ಲ, ಸೊ ಒಬ್ರು ಮನೆ ಕಲಿಸ್ತವ್ರು ಬೇಕು ಮನೆ ಕೆಲಸ ಮಾಡಕ್ಕೆ ಅಂತ ಅಂದ್ಬಿಟ್ಟು ತಪ್ಪಾಯ್ತು ಗೈಸ್. ನಮ್ಮ ಮನೆಗೆ ಒಂದು ಮಹಾರಾಣಿ ತಪ್ಪಾಯ್ತು ಬಾರೆ ಆಯ್ತು. ಎಸ್ ನಮ್ಮ ಮನೆಗೆ ಮಹಾರಾಣಿನ ಕರ್ಕೊಯ್ತಿದ್ವಿ. ಮಹಾರಾಣಿಗೆ ಒಂಚೂರು ಹೂ ಇದೆಲ್ಲ ತಗೋಬರಲಿ, ಒಂದು ಹೂನಾರ ಹಾಕ್ಬಿಟ್ಟು ವೆಲ್ಕಮ್ ಮಾಡವ. ಇಲ್ಲ ಮತ್ತೆ ಹೊಸ ಎಳ್ನೀರು ಕೊಯ್ದುಕೊಡಬಲ್ಲ. ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟದೆ ಬಾಡಿ ಎಲ್ಲ. ನಿಮ್ಮಪ್ಪ ಹೆಂಗ್ ಮಾಡ್ಕೊತೀರ ಒಳ್ಳೆಲ್ಲ. ನಿಮ್ಮ ಮಗಳನ್ನ ಮನೆ ಕೆಲ್ಸದೊಳಗೆ ಕರ್ಕೋಗ್ಲ ಮಹಾರಾಣಿಯ ಕರ್ಕೋನ. ನೀನು ಸಾಮಾನ್ಯದವನಲ್ಲ ಕಣೋ. ಅದೇ ಮಗಳ ಮನೆಗೆ ಸರಿ ಆಯ್ತು ಬಿಡವ, ತಪ್ಪಾಯ್ತು. ಹೊಸಿ ಎಳ್ನೀರು ಕಿತ್ಕೊಡ್ತೀವಿ, ಕಿತ್ಕೊಯ್ತೀನಿ ಓಕೆನಾ. ಕಳ್ತಾನೆ ಯಾಕೆ ಮಾಡಿ ನಾವು ಕಿತ್ಕೊಯ್ತೀನಿ. ರಾಜಾರಸ್ ಹೋಗಿ ಕಿತ್ಕೊಯ್ತೀನಿ ಕಣೆ. ಏನ್ ನೀರ್ ಹಾಕಿಬಿಟ್ಟೇನೆ ಬೆಳೆಸಿದೇನೆ. ನೀನ್ ನೀರ್ ಹಾಕ್ಬಿಟ್ಟು ಬೆಳೆಸಿದೇನೆ. ನೀನ್ ನೀರ್ ಹಾಕ್ಬಿಟ್ಟು ಬೆಳೆಸಿದ್ಯಾ? ಗೈಸ್ ನಿತ್ಯ ಮಾತಿದ್ರೆ ನನ್ ಗೂಳಿ ನನ್ನ ಮಿಸ್ ಮಾಡ್ಕೊತಿದ್ದೆ, ನಮ್ಮ ಮನೆ ಮಿಸ್ ಮಾಡ್ಕೊತಿದ್ದೆ, ನಮ್ಮ ಫ್ರೆಂಡ್ಶಿಪ್ ಮಿಸ್ ಮಾಡ್ಕೊತಿದ್ದೆ ಅಂದ್ರೆ ಇಲ್ಲ ನಾನು ಗೂಳಿ ಮಿಸ್ ಮಾಡ್ಕೊತಿದ್ದೆ. ಏನಕ್ಕೆ ಅಂತ ಕೇಳಿದ್ರೆ ಇಲ್ಲಿಗೆ ಬಂದ್ರೆ ಎಳ್ನೀರು ಕುಡಿಬೋದಲ್ಲ ಅಂತ ಅಂತಾಳೆ. ನಂದು ತಾನೇ ಅನ್ಬಿಟ್ಟು ಏನಾದ್ರು ಮಾಡ್ಬಿಡಪ್ಪ. ಒಂದ್ ತಾರ್ ಪೂರ್ತಿ ಕಿತ್ಕೊಯ್ತಾವೆ ನಮ್ಮ ಒಟ್ಟಿಗೆ ಕುಡಿಯೋದು ಹೇಳಿ. ಫುಲ್ಲು ಹುಷಾರ್ ಕಳ ಲೋಪರ್ ನನ್ ಮಗನೇ. ಗೈಸ್ ಇದೆಲ್ಲ ಅಪ್ಪಿ ಲಗೇಜ್ಗಳು. ಗೈಸ್ ನಮ್ಮ ಅಮ್ಮ ಇಲ್ಲ ಅನ್ಬಿಟ್ಟು ನಮ್ಮ ಅಮ್ಮ ಬರ್ತದೆ ಇವಾಗ ನಮ್ಮ ಒಟ್ಟಿಗೆ. ಅಕ್ಕ ಬಾಯ್ ಮಾವ, ಬಾಯ್ 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 ಅಥವಾ ಹಾಯ್ ಅವರಿ ನಿಂಗವ ಚೆನ್ನಾಗಿದ್ಯಾ? ಆರಾಮ? ಸುಂದ್ರಪ್ಪ ಕೆಲಸಳೆ ತೂ ಸಾರಿ ಇದು ರಾಣಿ ಮಾತ್ರ ಕೆಲ್ಸದ ರಾಣಿ ಅಂದೆ ಕಣೆ. ತೂ ಸಾರಿ
ರಾಣಿ ಅಂದೆ ಕಣೆ ನಾನು ಇಲ್ದೊಂಟ ಬಿಡ್ತೀನಿ ದಾಡ್ಕ ಬಂದ್ಬಿಡ್ತೀನಿ ನನಗೆ ಗುಜ್ಕೊಂಡು ಕ್ವೀನ್ ಕಾಫ ಅಂದ್ರೆ ಕ್ವೀನ್ ಅಂದೆ ಕಣೆ ಇನ್ಸ್ಟಾಗ್ರಾಮ್ ಕ್ವೀನು ನೀನ್ ಯಾವ ನಡ್ಮ ಇನ್ಸ್ಟಾಗ್ರಾಮ್ ಅಪ್ಪಿ ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ಕ್ವೀನು ಅನ್ಬೇಡ ನಡಿ ಸುಮ್ನೆ ನಮ್ಮ ಮಟ್ಟಿಗೆ ಒಬ್ರು ಮುಂಚೆ ಒಂದ್ಸತಿ ಬಂದಿರೋ ಅವ್ರು ಮತ್ತೆ ತಿರ್ಗಾ ಬಂದವ್ರೆ ನಮ್ ದೊಡ್ಡಪ್ಪ ಬಾಗ್ರು ಫಿಗರ್ ಬಂದೆ ಅಂತ ಫೋನ್ ಮಾಡಿರೋದಂಗೆ ಇವಾಗ ಇನ್ನೊಂದು ಫಿಗರ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಗುರು ಅಂತ ಫೀಲಿಂಗ್ ನೋಡಿರ್ತೀನಿ ಇವಾಗ ಹುಡುಗಿ ಏನ್ ಹೇಳ್ತು ಗೊತ್ತಾ ನಿನ್ನೆ ಕಳ್ಳ ನಿನ್ನೆ ಕಾಡ್ಬೇಕಂತ ಹೇಳ್ತು ಕಳ್ತನ ಮಾಡಿದ್ವಿ ನೀನು ಫಸ್ಟ್ ನಿನ್ನೆ ಹಾಕ್ಬೇಕು ಛೋಟವರೇ ಹೇಳ್ತಿದ್ದು ಇವಳು ಏನಾಗುತ್ತೆ ಮೋಟರ್ ಒಳಗೆ ನೀರು ಹೋಗ್ಬಿಟ್ರೆ ಅದು ಯಾವತ್ತು ಇನ್ನೊಂದಿನ ಇದೆ ಫಸ್ಟ್ ಅವ್ರ ಅಮ್ಮ 40,000 ರೂಪಾಯಿ ಇಷ್ಟು ದುಡ್ಸ್ಕೊಂಡು ಅಳ್ತಿದ್ರು 16 ಲಕ್ಷ ನೋಡ್ಕೊ ಒಬ್ಬ ಹೊಡ್ಕ ಚೊಟ್ಟೆ ಲಕ್ಷ ತಗೊಂಡ್ ಸತ್ಯ ಹೋಗ್ಬಿಟ್ಟ ನಾನು ಅಂದ್ರೆ ಕಂಡ ಪೋಟಿದ್ರೆ ಹೊಟ್ಟೆ ಮನೆಗೆ ಇವ್ರು ಬಿಡಲ್ಲ ಇನ್ನ ಅಲ್ಲ ಹುಷಾರಿಲ್ಲ ಅಂತಿದ್ದಿಲ್ಲ ನಿಂಗೆ ಫುಲ್ ರೆಡಿ ಆಗ್ಬಿಟ್ಟಿದೆ ಹಂಗೆ ನೋಡಪ್ಪ ನಂಗೆ ಫೋನ್ ಮಾಡ್ಬಿಟ್ಟು ಫಿಗರ್ ಬಂದಿದೆ ಬಾ ಅಂತ ಇರೋದು ಅವಳು ಅದನ್ನೇ ಅಂದ್ಲು ಹೇಳದ್ದು ಮ್ಯಾಮ್ ಆಟ ಆಡೋ ಬಾ ಮಗ್ಲಿ ನೀನ್ ಡ್ಯಾನ್ಸ್ ಮುಗಿದ ಚಿನೋ ನೀನ್ ಡ್ಯಾನ್ಸ್ ಮುಗಿದ ಒಂದ್ ಮನೆ ಒಂದ್ ಫ್ರೈಡ್ ಕಟ್ಟಿದಿ ನಿಂಗ ಬಿಸಾಕ್ ಆಗ್ಲಿಲ್ಲ ಬಂದಿತ್ತಿಲ್ಲ ಆಟ ಆಡ್ಕೊಂಡು ಇರ್ತೀರಾ ಇರ್ತೀರಾ ಕರೆಕ್ಟ್ ಏನ್ ಊಟ ಬೇಕು ಏನ್ ತಿಂಡಿ ಬೇಕೆಲ್ಲ ಮಾಡ್ತೀನಿ ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ಲ ನೀವೇ ಫ್ರೆಂಡ್ಸ್ ಆಗ್ಬಿಡೋ ಗಾನವಿ ಗಾನವಿ ಕೇಳ್ಬೇಕಂದ್ರೆ ತಿನ್ಬೇಕದು ಕಡಿಲ್ಲ ಅದು ಕವರ್ಗೆ ಹಾಕು ದಿಸಕ್ಕೆ 20 ಕ್ವಾರ್ಟರ್ ದೊಡ್ಡಪ್ಪ ಅದೇ ಲೈಫು ಥ್ಯಾಂಕ್ ಯು ಯಾರ್ದು ನನ್ ಬರ್ತಡೆ ಈಗ ಚೆಕ್ ಕೊಡ್ತಾರೆ ಓಪನ್ ಮಾಡವ ಇದೆ ಓಹೋ ಗುಳಿ ಮರಿ ಹಾ ನಮ್ಮ ಅಜ್ಜಿಯವರು ಗೊತ್ತಲ್ಲ ಹಾ ನೀವೇ ಇಂಟ್ರೊಡ್ಯೂಸ್ ಮಾಡ್ಸೋದೇ ಬೇಡ ನಮ್ಮ ಫ್ಯಾಮಿಲಿ ಎಲ್ಲ ಗೊತ್ತಿರ್ತದೆ ನಿಮಗೆ ವಿಡಿಯೋದಲ್ಲಿ ನೋಡಿ ಹೇಗಿದ್ದೀರಾ ಅಪ್ಪಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಟೀ ಕಾಯಿಸ್ಕೊಡ ಮಾವಸಿ ನಾನು ಕಾಯಿಸ್ಕೊಳ್ಳ ಏನು ಬೇಡ ಈಗ ಜಸ್ಟ್ ಖಾಲಿ ತಪ್ಪಿ ಮಡಗಿದಿಲ್ಲ ಬಂದ ತಕ್ಷಣ 4-5 ನನ್ಗೆಲ್ಲ ಖಾಲಿ ತಪ್ಪನೆ ಮಾಡ್ಬೇಕು ಕೈಸ್ಕೊಡುವಂತೆ ಏನ್ ಆಟ ಆಡ್ತಿದ್ದೀರ ನಮ್ಮ ಆಟಕ್ಕೆ ಸೇರಿಸ್ಕೊಳ್ದಿ ನೀವು ಜ್ಞಾನವಿ ಅವ್ರೆ ಹಾ ಹೇಳವಾ ಏನವ ಕ್ಲೇ ತಂದು ಕೊಡ್ಬೇಕವ ಹ್ಞೂ ಸರಿ ಸರಿ ಏನವ ನಿಂಗೆ ಕ್ಲೇ ಬೇಕಾ ನಿಂಗೆ ಕ್ಲೇ ಬೇಕಾ ಮಗ್ಲೇ ಹ್ಞೂ ಒಂಬೊಬ್ಬಿ ಕೊಟ್ಬಿಡ ಅಪ್ಪನು ಕ್ಲೇತ ಕೊಟ್ಟಿತ್ತು ಅಯ್ಯೋ ಏನ್ ಮಾಡ್ದೆ ಕ್ಲೇ ಅಪ್ಪ ಕ್ಲೇ ತಗೊಂಡಿ ಹೆಂಗಂದ ಇನ್ನೊಂದ್ಸತಿ ಹೇಳ ಹೇಳು ಹೇಳು ಇನ್ನೊಂದ್ಸತಿ ಹೇಳು ಈಗ ಇನ್ನೊಂದ್ಸತಿ ಹೇಳು ಹೇಳು ಈ ಹೆಂಗಂದ ಇನ್ನೊಂದ್ಸತಿ ಹೇಳ ಏಳ್ ಬಿಡ್ಬೇಕು ನೀವು ಜ್ಞಾನವಿ ಅವ್ರೆ ನಿನ್ ಮದ್ದುನಿಂದ ಹೋಗ್ಬಿಟ್ಟು ನಾಳೆನೇ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಭಯ ಪಡ್ಬೇಡ್ರಿ ಕುಡೀರಿ ಏನಾಗಲ್ಲ ಅವಳು ಲೀಟರ್ ಲೆಕ್ಕ ಲೀಟರ್ ಲೆಕ್ಕ ಅವ್ರು ಸ್ವಲ್ಪ ಕೊಡೋದ್ರು ವಾಪಸ್ ನಂಗೆ ಹಾಲು ತಗೊಬರ್ರಿ ಇದೇ ಕೊಡೋಣ ಇಲ್ಲ ಇದೇ ಕೊಡ್ತೀನಿ ಕುಡಿ ಮುಸಿ ಕುಡಿಯೋ ಕೆಟ್ಟ 15 ದಿವಸ ತಿಳಿ ಸಾಂಬಾರು ಮಾಡಿಸ್ಕೊತೀನಿ ಸೂಪರ್ ಮಾಡ್ತಾರೆ ಮೇಡಮ್ ಇದು ಸುಮ್ಮನಂದಿ ರಿಕ್ವೆಸ್ಟ್ ಕೇಳಿ ಸುಮ್ಮನಂದೆ ಬಿಡು ನಿಜ ಬಿಡು ನಿಜವಾಗ್ಲು ಬೇಡ ನಮ್ ಜ್ಞಾನವಿ ಅವಳ ಫ್ರೆಂಡ್ಸ್ ಕರ್ಕ ಬಂದಿರೋದು ಮೀಟ್ ಮಾಡ್ಸಕ್ಕೆ ನೋಡಿ ನಿಮ್ ಫ್ರೆಂಡ್ಸ್ ಬಂದ್ರು ಕೊಡು ಬೆಳ್ಳಿ ಗೂಳಿ ಕರೀತಾ
ಗುಳಿ ಕರೀತಾ ಇಲ್ಲಿ ನೋಡಿ ಅವಳು ನೀವು ಬರೋವರ್ಗ ಮಕ್ಳನ್ನ ಹಿಡ್ಕೊಂಡು ಆಟ ಆಡಿಸ್ತಾ ಕೂತಿದ್ದಾಳೆ. ಅದಕ್ಕೆ ಫುಲ್ ಒಕ್ಕಂಬಿಟ್ಟು ಅಲ್ಲಿ ಊಟ ಬಿಟ್ಟಿರೋದ. ಇವ್ನು ಹಿಂಗ್ ಆಡ್ತಾ ಇದ್ರೆ ನನ್ನ ಇಲ್ಲ ಬೇಡ ಬಿಡವ. ಹೋಯ್ತು ತಿನ್ಕತೀವಿ ಬಿಡು. ತಿನ್ಕತೀವಿ ಬಿಡು. ಇಲ್ಲ ಇವ್ಳ ಭವಿಷ್ಯ ದೇಶ ಬಿಟ್ಟು ಹೋಗ್ಬೇಕು ಅಂತ. ಇವಳಿದು ಅಪ್ಪಿ ಭವಿಷ್ಯ. ಬರ್ತ್ ಡೇಟ್ ಗೊತ್ತಿಲ್ಲ ನನ್ಗೆ. ನಾನು ಹಂಗೂ 13. 12 12 ಅಲ್ಲ 11 ಇಲ್ಲ 13 ಓಕೆ ಮಂತ್ ಇಯರ್ 11ನೇ ತಿಂಗಳು ಹುಟ್ಟದ. 8 ದೇಶ ಇಡೀ ಇದನ್ನೇ ಬಿಟ್ಟು ಹೋಗ್ಬೇಕು. ಇವಳಿದು ಏಷ್ಯಾ ಖಂಡದಲ್ಲೇ ಬದುಕ್ತಾಳ. ಯೋಗ ಇದೆ ಹೊರ ದೇಶಕ್ಕೆ ಹೋಗಂತ ಅಂದ್ರೆ ಒಂದು 30-35 ಆಗ್ಬೇಕು. ಫಿಗರ್ ಗುರು. ಗೈಸ್ ಬನ್ನಿ ಇವಾಗ ಅವ್ರಿಗೆ ಎಳ್ನೀರು ಕೊಚ್ಕೊಡುವ. ತಗೊಳ್ರಿ ನಮ್ಮ ಮನೆಗೆ ಬಂದಿರೋದಕ್ಕೆ. ನಿಮ್ಗೆ ನಿಮ್ಮ ಅಮ್ಮಂಗೆ ಎಳ್ನೀರು. ಅಮ್ಮ ಎಳ್ನೀರು ನಂಗೆ ಬೇಡ ಕುಡಿರಿ ಅಮ್ಮ, ಕುಡಿ ಎಳ್ನೀರು. ಇಲ್ಲ ಬೇಡ ಹಾಲು ಕುಡ್ದಿದ್ದೀನಿ. ಯಾವ್ದನ್ನ ಈ ಗ್ಲಾಸ್ಗೆ ಹಾಕೋಬಿಡಿಲ್ಲ ಅಂದ್ರೆ ಕುಡ್ದಂಗೆ ಆಗಲ್ಲ ಎಳ್ನೀರ್ನ. ಅಲ್ಲೋಗಳಿ ಕುಡಿ ಸೋಮ ಕುಳಿ. ನಮ್ಮ ಅಕ್ಕ ನೋಡಿ ಹೆಂಗ್ ಕುಡಿತಾಳೆ. ಗೈಸ್ ನಮ್ಮ ದೊಡ್ಡಪ್ಪಂಗೆ ಇದು 4456 ಗುರು. ಏನಂತ ಪ್ರೆಗ್ನೆಂಟ್ ಬ್ರ್ಯಾಂಕ್. ಅಯ್ಯೋ ಗುರು, ಅವಾಗ್ಲಿಂದ ನಿಮ್ ಜೊತೆಗೆ ಏನೇನು ಹೇಳ್ತವ್ರೆ? ಬರೀ ಅದೇ ಕೆಲಸ, ಅದು ಇದು 7 ಲಕ್ಷದು. ಏನ್ರ ಗೈಸ್, ಪೋಲಿನ ಅನ್ಸಂತಿರು, ಮಾನ್ಗಿಟ್ನ ಅನ್ಸಂತಿರು, ಕುಳುನ ಅನ್ಸಂತಿರು, 4-5 ಜನ ಹೆಂಗ್ ಕುಂತ್ಕೊಂಡ್ರು ಹುಡುಗರು. ಈಗಿನ ಅನ್ಸಂತಿ ನೋಡಿ ಹಿಂಗೆ. ಅಲ್ಲಿ ಇದ್ರ ಒಳಗಡೆ ಗಂಜಿನೇ ಬರೀ ಕೈಯಾರೆ ಎತ್ಕ ತಿಂತವಳೆ. ಹಾ ಅಯ್ಯೋ ಏನ ನೀ ನನ್ ಮಂಗಟ್ಟಿ ಕಿತ್ತೋದೊಳ್ಳೆ ಕುಡಿಸಮ್ಮ ಬಿಟ್ಕೊಡ್ತೀನಿ, ಬಿಟ್ಕೊಡ್ತೀನಿ, ಲೋಟಕ್ಕೆ ಬಿಟ್ಕೊಡ್ತೀನಿ. ಕೊಡಿಸಿಲ್ಲ ಬೇಕಾಗಿತ್ತು ಇದು. ಸಮ್ಮು ಜ್ಯೂಸು, ಸಮ್ಮು ಎಳ್ಳೆ ನಾನೇ ಕುಡ್ಕೊಂತೀನಿ. ಬಾಕ್ಸ್ ತಂದಿ ಪಟಾಕಿ ಬಾಕ್ಸ್. ಪಟಾಕಿ ಬಾಕ್ಸ್ ಬನ್ನಿ. ಇಲ್ಲ ಪಟಾಕಿ ಬಾಕ್ಸ್ ಯಾರು ಕೊಡ್ತಾರೆ? ಓ ಗೈಸ್, ಇಲ್ಲಿ ಡ್ರೈ ಫ್ರೂಟ್ಸು. ಇಲ್ಲಿ ನೋಡಿ ಚಿನ್ನು, ಇದೇ ಗಿಫ್ಟ್. ಡ್ರೈ ಫ್ರೂಟ್ಸ್ ಮಗಳೇ ತಲೆ ಗೈಸ್, ಇಲ್ಲಿ ನೋಡಿ ಇದೆ. ಅಮ್ಮ ಥ್ಯಾಂಕ್ ಯು ಸೊ ಮಚ್. ಇಲ್ಲೇನಾ ವಾಕಬಲ್ ಪುಟ ವಿಲನ್ಗಳು ತಿಂತಾರಲ್ಲ ಅಣ್ಣ, ಬಕ್ಕ ಬಕ್ಕಂಡು ವಿಲನ್ಗಳು ಹಂಗ್ ತಿಂತಾರದು. ತಿನ್ನುವಾಗ್ಲ ನಂಗೊಸಿ ಕೊಡೆ ಒಸಿ. ಯಾರು ತಗೊಳ್ಳಲ್ಲ ಬಿಡು. ಗಾನು ಮಗಳು. ಸರಿ ಅಮ್ಮ, ಸರಿ ಅಮ್ಮ, ಆಯ್ತು ಸರ್. 4456 ಗುರು. ಬಾಯ್ 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 ಅಮ್ಮ, ಬಾಯ್ ಬಾಯ್. ಅಕ್ಕ ನೀನು ಇಲ್ಲೇ ವಿಡಿಯೋದಲ್ಲಿ ರೆಕಾರ್ಡ್ ಆಯ್ತದ, ಆಮೇಲೆ ಬರ್ಲಿಲ್ಲ ಅಂದ್ರೆ ಎಣ್ಣೆ ನೀನು ಅಕ್ಕಿಗರು. ದೊಡಪ್ಪ ಬಾಗುರು ಪಿಗರ್ ಬಂದ ಫೋನ್ ಮಾಡ್ಕೊಂಡಿದ್ದಾರದು. ಏಯ್ ಬೆಡ್ ಹೋಗುತ್ತೆ. ಏಯ್ ಸರತ್ತು ಚಿಕ್ಕಪ್ಪ ಬೈತಾರೆ. ನಿಜ ಬೈಯಲ್ಲ. ಶಶಾಂಕ್ ಮದ್ವೆ ಆದ್ಮೇಲೆ 8 ದಿವಸ ಹಿಡ್ಕೊ ಓಡಾಡ್ತಾನೆ. ಅಮ್ಮನವ್ರ ಗಂಡ ಅವ್ರು ಅಮ್ಮನವ್ರ ಗಂಡ ಆಯ್ತಾರಂತೆ. ಗೈಸ್, ಇದು ಒಂದು ಡ್ರೈ ಫ್ರೂಟ್ನ ನಂಗೆ ಕಾರ್ ಒಳಗಡೆ ಮಡಿಕೊಬಿಡ್ತೀನಿ. ಕಿತ್ತೋದ್ ನನ್ನ ಸೌಂತಿ ಹೆಣ್ಣು ಗುರು. ಇದು ಅಲ್ಲಿ ಹೆಂಗಾಡುತ್ತೆ ಕುಳ ನನ್ನ ಸೌಂತಿ ಕೇಳಿ ನನ್ನ ಮಗಳೇ. ನೀನು ಮುದಾವಿ.
ಹಾ ನಮ್ಮ ಅಪ್ಪ ತೂತ್ಕೊಂತೆ ಏನೋ ನಮ್ಮ ಅಪ್ಪ ಗನ್ನ ನಿಮ್ಮಪ್ಪ ಗನ್ನಲ್ಲಿ ಶೂಟ್ ಮಾಡುತ್ತಾ ಹೆಂಗ್ ಹೇಳ್ತಾರ ನೋಡಿದ್ರು ಬೇಸ್. ಇವಾಗ ವಿಷಯ ಏನು ಅಂದ್ರೆ ನಮ್ಮಮ್ಮ ಹಾಸ್ಪಿಟಲ್ ಇದ್ದು ಬೇಜಾರಾಗ್ಬಿಡೋದಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮಂಗೆ ಒಂದು ಫೋನ್ ಕೊಡಿಸ್ಬೇಕಾಗಿತ್ತು. ಆದರೆ ಯಾವಾಗಲಾರು ಕೊಡ್ಸೋ ಮುಂದಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಆದರೆ ಇವಾಗ ಆ ಟೈಮ್ ಬಂದದೆ. ಹಾಸ್ಪಿಟಲ್ ಇದ್ದ ಟೈಮಲ್ಲೇ ಕೊಡಿಸಿದ್ರೆ ಅಂದರೆ ಇವಾಗ ಕರೆಕ್ಟ್ ಟೈಮ್ಗೆ ಅವ್ರಿಗೆ ಯಾವ ಟೈಮಲ್ಲಿ ಯೂಸ್ ಆಯ್ತದೆ ಸಿಕ್ಕಾಪಟ್ಟೆ ಬೇಕಾಗಿರ್ತದೆ ಅಂಥ ಟೈಮಲ್ಲಿ ಕೊಡಿಸಿದ್ರೆ ಅದಕ್ಕೊಂದು ವರ್ತ್ ಇರ್ತದೆ, ಅದಕ್ಕೊಂದು ವ್ಯಾಲ್ಯೂ ಇರ್ತದೆ ಅನಿಸ್ತು. ಅದಕ್ಕೋಸ್ಕರ ನಾನು ಆ್ಯಕ್ಚುಲಾಗಿ ನಂತು ದುಡ್ಡಿಲ್ಲ ಆಸ್ಪತ್ರೆಗೆ, ಇದಕ್ಕೆ ಸಿಕ್ಕಾಪಟ್ಟೆ ಹೋಗ್ಬಿಟ್ಟೈತೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖರ್ಚಾಗ್ಬಿಟ್ಟಿತ್ತು. ಇವಾಗ ಹೆಂಗಾರ ಆಗಲಿ ಒಟ್ಟಿನಲ್ಲಿ ಎಷ್ಟು ಸಾವಿರ ಕಷ್ಟ ಆಗಲಿ ಏನಾದ್ರು ಸಾಲ ಮಾಡ್ಬಿಟ್ಟಾದ್ರು ಇಲ್ಲ ಸಾಲ ಮಾಡ್ಬಿಟ್ಟೆ ತಗೊಡ್ತಾ ಇರೋದು. ಖುಷಿ ಇಂಪಾರ್ಟೆಂಟ್. ನಮ್ಮ ಅಮ್ಮಂಗೆ ಫೋನ ಆಸ್ಪತ್ರೆ ಇರ್ತಾರಲ್ಲ ಬೇಜಾರಾಯ್ತದೆ ಅಂತ ಇದಾ ಫೋಟೋ ಕಳಿಸ್ಬಿಡಿ. ಏನ್ ಮಗಳೇ ಚಿನ್ನುಪುಟ್ಟಿ ಎಲ್ರಿಗೂ ಲೇಟ್ ಆಗೋದು ಇಲ್ಲಿರವ ಇವಾಗ ಆಗಲ್ಲ. ಬೇಗ ಇಳಿಸ್ಬಾರ ಪ್ಲೀಸ್. ನಾನ್ ಮಾತು ಕೇಳಲ್ವಾ ಅದು ಪ್ಲೀಸ್. ಅಯ್ಯೋ ಬುವ್ವ ನಿನ್ ಮಾತು ಚೆನ್ನಾಗಿ ಇಳಿರವ ಚಿನ್ಲೆ ಇಳಿರ್ರಿ ನನ್ ಸಾವಂತೀರ ಯಾಕ್ರೆ ಹಿಂಗ ಅಯ್ಯೋ ಅನ್ಸಿರ ಇಳಿರಿ. ಸರಿ ತಗೋಬತ್ತೀನಿ ಬಿಡಿ. ಅಯ್ಯೋ ನೀನ್ ಕಿತ್ತೋದ್ ನನ್ ಸಾವಂತಿ ಏನ್ ಆಡ್ತೀಯ ಗೊತ್ತಾ ನೀನು. ಸುಮ್ನೆ ನಾನು ಏನು ತಗೊಳಲ್ಲ. ನಿಮ್ ಕಾಲ್ ಕಟ್ತೀನಿ ಇಲ್ಬಿಡ್ರಿ ಚಿನ್ನಿಗಳ ಮಗಳ ಜ್ಞಾನ ಮಗಳ ನನ್ ಮಾತು ಕೇಳ್ತೀಯ ಅಲ್ವಾ ಸರ್? ನೀನ್ ನನ್ ಮಾತು ಕೇಳ್ತಾ ಇದ್ದಾನೆ. ಅಯ್ಯೋ ಮತ್ತೆ ಗೈಸ್ ಇವರು ಬಂದು ಫ್ಯಾಮಿಲಿ ಎಷ್ಟು ಸುಮಾರು ತಿಂಗಳಾಗಿತ್ತು ಅನ್ಕೊಳ್ರಿ. ನಾ ಕಾರ್ ತಗೊಂಡಿದ್ದು ಹೊಸ್ತರಲ್ಲಿ ಹೆಚ್ಚು ಕಮ್ಮಿ ಒಂದ್ 4-5 ತಿಂಗಳಾಗಿತ್ತು ಅನ್ಕೊಳ್ಳಿ. 4-5 ತಿಂಗಳ ಹಿಂದೆ ಬಂದಿದ್ರು. ಬಂದು ಫಸ್ಟ್ ಟೈಮ್ ಮೀಟ್ ಆಗಿದ್ದು ನಮ್ಗೆ. ಅದ್ ಬಿಟ್ರೆ ಇವಾಗ ಬಂದು ಅವರು ಮದ್ವೆ ಅಂತ ಇದು ಗೃಹಪ್ರವೇಶ ಆಯ್ತು. ಗೃಹಪ್ರವೇಶಕ್ಕೆ ಕಾರ್ಡ್ ಕೊಡಕ್ಕೆ ಅಂತ ಬಂದಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವ್ರು ಬಂದಿದ್ದು. ಕೀರ್ತನ ಅವ್ರಿಗೆ ಮತ್ತೆ ಅವ್ರ ತಾಯಿಯವ್ರಿಗೆ ಅಮ್ಮಂಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೇನೆ. ನಮ್ ದೊಡ್ಡಪ್ಪನ ಸಿಕ್ಕಾಪಟ್ಟೆ ಖುಷಿ ಪಟ್ರು, ನಮ್ಮ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ರು ನೀವು ಬಂದಿದ್ದು ನೋಡಿ. ಮತ್ತೆ ಗೈಸ್ ಇವಾಗ ನಮ್ಮ ಅಮ್ಮಂಗೆ ಒಂದು ಫೋನ್ ತಗೊಬರಕ್ಕೆ ಅಂತ ಹೋಯ್ತವನೆ. ಮತ್ತೆ ಗೈಸ್ ಹಿಂಗೆ ನಮ್ದು ಪರಿಚಯ ಆಗಿದ್ದು ಈ ಫ್ಯಾಮಿಲಿ ಜೊತೆಗೆ. ಓಕೆನಾ ಗೈಸ್? ಇವರು ಫೋಟೋ ತಗೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಫೋಟೋ ತೆಗಿಸ್ಕೊಳಕ್ ಬಂದಾನೆ ಗೈಸ್. ಅಪ್ಪಿನ ಕರ್ಕೊಂಡು ಹೋಗಲ್ವಾ? ಫೋನ್ ತಗೊಳಕ್ ಬಂದಿದ್ವಿ. ಇಲ್ಲಿ ನೋಡಿ ಇದು ಮಹಾಲಕ್ಷ್ಮಿ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಬನ್ನಿ ಹೋಗುವ. ಮತ್ತೆ ಗೈಸ್ ನಾನು ಫೋನ್ ತಗೊಳ್ಳೋದು ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರ್ತದೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ವಿಡಿಯೋ ಇಷ್ಟ ಆಗಿದೆ ನನಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್.